ಅಮ್ಮ, ಯಾಕೆ ಅವ್ರು ನಿಮ್ಮನ್ನ ನೋಡಿದ್ರೆ ಅಷ್ಟು ಕೋಪ ಮಾಡ್ಕೋತಾರೆ? ಅಂಥದ್ದೇನಾಗಿದೆ? ಅವ್ರ ಕೋಪನೇ ಹಾಗಮ್ಮ, ಬೂದಿ ಮುಚ್ಚಿದ ಕೆಂಡ ತರ. ಯಾವಾಗ ಹೊತ್ಕೊಳುತ್ತೆ ಗೊತ್ತೇ ಆಗಲ್ಲ. ಅಮ್ಮ, ನಿಮ್ಗೆ ಅವರೇ ಹಿಂಸೆ ಮಾಡಿ ಕಳ್ಸಿದ್ರ ಅಥವಾ ನೀವೇ ಹೋದ್ರಾರ? ಅವ್ರು ಈ ರೀತಿ ಸುಮ್ಮನೆ ಕೂತಿರೋದನ್ನ ನೋಡಿದ್ರೆ ಗೊತ್ತಾಗಲ್ವಾ ಆ ಮನುಷ್ಯನೇ ಇದಕ್ಕೆಲ್ಲ ಕಾರಣ ಅಂತ? ಅಮ್ಮ ಇನ್ನ ಎಲ್ಲೂ ಹೋಗಲ್ಲ. ಅಮ್ಮ ಇಲ್ಲೇ ಇರ್ತಾರೆ, ಇಲ್ಲೇ ಇರ್ಬೇಕು. ನೀನ್ ಅವ ಹಿಂಗ್ ಹೇಳು. ಆಯ್ತು ಆಯ್ತು ಮೈ, ಆಯ್ತು ನೋಡು, ಅಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ನೀನ್ ಕೋಪ ಮಾಡ್ಕೊಬೇಡ. ಅಪ್ಪ ಈಗೆಲ್ಲ ಮಾತಾಡೋದು ನಮ್ಗೇನು ಹೊಸದೇನೋ? ಅವ್ರ ಹತ್ರ ನಾನ್ ಮಾತಾಡ್ತೀನಿ, ನೀನ್ ಆರಾಮಾಗಿರು. ನೀನ್ ತಲೆ ಕೆಡ್ಸ್ಕೋಬೇಡ, ಆ ಥರ ಎಲ್ಲ ಏನೂ ಆಗಲ್ಲ. ಅಮ್ಮ, ಅಂಕಲ್ ಹಾಗಂದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರ ಬಗ್ಗೆ ನನಗೆ ಗೊತ್ತಿಲ್ವೇನಮ್ಮ. ಕುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರೆ. ಅವ್ರ ಬುದ್ಧಿನೂ ಬದ್ಲಾಗಲ್ಲ. ಕೆಲವೊಂದು ಗಂಟ್ಲಲ್ಲೇ ಸತ್ತು ಹೋಗುತ್ತೆ. ಅವ್ರು ಹಾಗಾಡ್ತಾರಂತ ನಾನ್ ನನ್ ಮಗನ್ ಬಿಟ್ಟು ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅಪ್ಪ ಅಂದ್ರೆ ಏನ್ ಮಾಡ್ತಾರೆ? ಒಂದಷ್ಟು ಬೈತಾರೆ, ಇಲ್ಲ ಒಂದೇಟು ಹೊಡಿತಾರೆ. ಹೊಡಲ್ ಬಿಡಿ. ಇಷ್ಟು ವರ್ಷ ನನ್ ಮಗನ್ ಬಿಟ್ಟು ಎಷ್ಟು ನೋವು ಅನ್ಭವಿಸಿನಂತ ನನಗ್ ಗೊತ್ತು. ಮತ್ತೆ ನಾನು ಆ ತಪ್ಪು ಮಾಡಲ್ಲ. ಅಮ್ಮ, ನನ್ ಮಗ ಈ ಮನೇಲಿ ಇರೋ ತನಕ ನಾನು ಎಲ್ಲೂ ಹೋಗಲ್ಲ. ನೀವ್ ಯಾರು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀನ್ ಅಳ್ಬೇಡ, ನಾನ್ ನಿನ್ ಜೊತೆನೇ ಇರ್ತೀನಿ. ಆ ಮನುಷ್ಯ ಯಾಕಾದ್ರೂ ಹಿಂಗ್ ಆಡ್ತಾನೋ ಒಂದು ಗೊತ್ತಾಗಲ್ಲ. ಹರಿ, ಹೋಗ್ಲಿ ಬಿಡಿ. ಅಮ್ಮ ನಾ ಚಾಯ್ಸ್ಗೆ ಹೋಗ್ಬಿಡ್ತೀನಿ. ತಗೋ ನಿನ್ಕೋ ಹಂಚ್ಬೇಕು. ಏನೋ ಇದು ಇಷ್ಟೊಂದು ಬರೀ ಇದೆ. ಇದ್ರಲ್ಲಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರಿದೆ, ಜೊತೆಗೆ ನೆನ್ಸ್ಕೊಳಕ್ಕೆ ತರಕಾರಿ ಪಲ್ಯನೂ ಇಟ್ಟಿದ್ದೀನಿ. ಸಾಯಂಕಾಲ ಬರ್ತಾ ತಿನ್ನಕ್ಕೆ ತಿಂಡಿನೂ ಹಾಕಿದೆ. ಅಮ್ಮ ನನ್ ತರಕಾರಿ ಪಲ್ಯನೇ ತಿನ್ನಲ್ಲ ಅಂತಲೇ ಹೇಳ್ಬಾರ್ದು. ಅದನ್ನ ಆರು ಒಳ್ಳೆದು. ಇದನ್ನೆಲ್ಲ ಖಾಲಿ ಮಾಡ್ಕೊಂಡ್ ಬರ್ಬೇಕು, ಸರಿನಾ? ಸಾರಿ ನಮ್ಮ ಮೈನ ಒಳ್ಳೆ LKG UKG ಮಕ್ಳನ್ನ ಸ್ಕೂಲ್ ರೆಡಿ ಮಾಡಿ ಕಳಿಸ್ತಾರಲ್ಲ, ಹಂಗ್ ಕಳಿಸ್ತಾ ಇಲ್ಲ. ನಾ ಹೋಗ್ಬಟ್ಟೆ. ತಗೊಳಮ್ಮ, ಏನ್ ಲಂಚ್ ಬೇಕು? ಥ್ಯಾಂಕ್ಸ್. ಏನೋ ನಂಗೆ ಗೊತ್ತಿದ್ದಷ್ಟು ಮಾಡಿದೀನಿ. ಹೇಗಿದೆ ಅಂತ ಸಂಜೆ ಬಂದ್ಮೇಲೆ ಹೇಳು, ಸರಿನಾ? ಚೆನ್ನಾಗೇ ಇರುತ್ತೆ ಬಿಡಿ ಅಮ್ಮ. ಅಲ್ಲ ಅಮ್ಮ, ಬೆಳಗ್ಗೆ ಎದ್ದಾಗಿಂದ ನೀವೇ ಕೆಲಸ ಮಾಡ್ತಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ವಾ? ಪರವಾಗಿಲ್ಲಮ್ಮ, ಕೆಲಸ ಮಾಡಿ ಅಭ್ಯಾಸ ಆಗಿದೆ, ಸುಮ್ಮನೆ ಕುತ್ಕೊಳಕ್ ಆಗಲ್ಲ. ಮುತ್ತು ಎಲ್ಲಿ ಕಾಣಿಸ್ತಾ ಇಲ್ಲ? ಮುತ್ತುಣ್ಣ ಸ್ನಾನಕ್ಕೆ ಹೋಗಿದ್ದು ಅನ್ಸುತ್ತೆ. ಇದು ಮಹಿಮ್ ಅವರು ಇಷ್ಟು ಸಲ ಫೋನ್ ಮಾಡಿದಾರೆ. ಶೋ, ಈ ಗಲಾಟಲ್ಲಿ ನಾನು ನೋಡ್ಕೊಂಡೇ ಇಲ್ವಲ್ಲ. ಅಯ್ಯೋ ಅಣ್ಣ ಇಲ್ಲೇ ಬಂದಲ್ಲ. ಬಂದ್ಯಪ್ಪ, ಒಂದ್ ನಿಮಿಷ ಇರು ಅಂತೆ. ಏನು ಮೈ, ತಿಂಡಿ ಮಾಡ್ದ? ಬಾಕ್ಸ್ ತಗೊಂಡಿದ್ದೆ ತಾನೆ? ಅಣ್ಣ, ಒಂದ್ ಬಾಕ್ಸ್ ಅಲ್ಲ, ಅಮ್ಮ ಮೂರ್ ಬಾಕ್ಸ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಒಂದ್ ಬಾಕ್ಸ್ ತರಕಾರಿನೇ ಇದೆ ಅಣ್ಣ. ತಿನ್ಲೇಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ. ಏನೇ ಇಲ್ಲ ಕಂಪ್ಲೇಂಟ್ ಮಾಡ್ಬಾರ್ದು ಬನ್ನಿ, ಎಲ್ಲ ತಿನ್ಬೇಕಷ್ಟೇ. ತಗೋಬೋದ ಅಮ್ಮ. ಏನು ಇದಲ್ಲ, ಬೆಳಗ್ಗೆ ಟೀ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸನ ನೀವು ಒಬ್ಬರೇ ಮಾಡ್ತಿದ್ದೀರಾ. ನೀವು ಒಬ್ಬರೇ ಮನೇಲಿ ತಾಗ್ಲೂ ಇದನ್ನೆಲ್ಲ ಮಾಡ್ಕೋತಿದ್ರಿ ಅಲ್ವಾ? ಇಲ್ಲಾದ್ರೂ ಆರಾಮಾಗಿರ್ಬೋದು ತಾನೆ? ಪರವಾಗಿಲ್ಲಪ್ಪ, ತಾಯಿ ಆದವಳು ಮಕ್ಕಳಿಗೆ ಅಡ್ಗೆ ಮಾಡಿ ತಿನ್ಸೋದಂದ್ರೆ ಒಂಥರ ಖುಷಿನೇ ಅಲ್ವಾ? ನಾನ್ ಮಾಡ್ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಗೂ ಮಧ್ಯಾಹ್ನ ಊಟ ಕಟ್ಲೇನಪ್ಪ? ಬೇಡಮ್ಮ, ನಾವು ಮನೆಗೆ ಒಂದು ಊಟ ಮಾಡ್ತೀವಿ. ಒಂದ್ ಪಕ್ಷ ಏನಾದ್ರು ಜಾಸ್ತಿ ಕೆಲಸ ಇತ್ತು ಅಂದ್ರೆ ಹೊರಗಡೆನೆ ತಿಕ್ಕೋತೀವಿ. ಸರಿ, ಎಲ್ಲರಿಗೂ ಸೇರ್ಸೇನೆ ಅಡ್ಗೆ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬನ್ನಿ, ಸರಿನಾ? ಸರಿ ಅಮ್ಮ, ಸರಿ. ಹಾಗಾದ್ರೆ ನಾವಿನ್ ಹೊರಡ್ತೀವಮ್ಮ. ಏನಾದ್ರು ಬೇಕಾದ್ರೆ ಫೋನ್ ಮಾಡಿ. ನನ್ನ ನಂಬರು ನಾ ನಂಬರ್ ಕೊಟ್ಟಿದ್ದೀನಿ. ಸರಿಮ್ಮ. ನನ್ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಇದು ನಮ್ಮನೇನೆ ಅಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀವ್ ಹೋಗ್ ಬನ್ನಿ. ಗ್ಯಾರೇಜಿಗೆ ಟೈಮ್ ಆಗ್ತದೆ, ನಾನು ನೋಡ್ತೀನಿ. ಅಣ್ಣ, ನನಗೂ ಲೇಟ್ ಆಯ್ತು. ಏನಾದ್ರು ಲೇಟ್ ಆಗೋದ್ರೆ ಆ ಓನರ್ ಸುಮ್ಮನೆ ತಲೆ ತಿಂತಾನೆ. ಹೋಗ್ಬಿಟ್ಟ ಮೈ, ನೀನು ಬಾ, ಹಂಗೆ ಬಸ್ ಸ್ಟಾಪ್ ಬಿಟ್ಬಿಡ್ತೀನಿ. ಅಣ್ಣ, ನಾನು ಹೋಗ್ಬಿಡ್ತೀನಿ. ಅಮ್ಮ, ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಪ್ಪ, ಹುಷಾರಾಗೋಪ್ಪ. ಚಂದನ, ಹರಿ, ಅಪ್ಪಂಗೆ ಅವ್ರ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ನಾವೆಲ್ಲ ಹೋದ್ಮೇಲೆ ಅಮ್ಮ ಒಬ್ಬರೇ ಇರ್ತಾರಲ್ಲ, ಅಕ್ಕ ಅಪ್ಪ ಏನಾದ್ರು ಕೋಪದಲ್ಲಿ ಮಾತಾಡ್ಬಿಟ್ಟೆ ಅಂತ ಭಯ ಆಗ್ತಿದೆ ಕಣ. ಅವ್ರಿಬ್ರು ಮಧ್ಯೆ ಏನೋ ಮನಸ್ತಾಪ ಇದೆ ಅಣ್ಣ, ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಬ್ರು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಣ್ಣ, ಅವ್ರು ಕೂತ್ಕೊಂಡು ಮಾತಾಡೋದಕ್ಕೆ ಇದು ಒಳ್ಳೆ ಟೈಮ್. ಹೌದಣ್ಣ, ಜಗಳ ಆದಾಗ ಇಬ್ರು ಕಾಮ ಕೂತ್ಕೊಂಡು ಮಾತಾಡೋದೆಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಚಂದನ ಅವ್ರು ಯಾವಾಗ್ಲೂ ಹಂಗೆ ಮಾಡೋದು. ಅಂದ್ರೆ ಹಂಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತಂದೆ. ಸರಿಪ್ಪ, ನಾನು ಹೋಗ್ಬರ್ತೀನಿ. ಸೈಟ್ಗೆ ಇಂಜಿನಿಯರ್ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ನಾನು ಹೋಗ್ಬರ್ತೀನಿ. ಸರಿಪಾ, ಹೋಗ್ಬಾ. ನನ್ಗೂ ಟೈಮ್ ಆಯ್ತು, ನಾನು ಹೋಗ್ಬೇಕು. ಮೇಡಮ್, ನಿಮ್ಮನ್ನ ನಾನ್ ಡ್ರಾಪ್ ಮಾಡ್ಲಾ? ನಿಮ್ ಓನರ್ ಏನೋ ಬೇಗ ಬರೋದಕ್ಕೆ ಹೇಳಿದಾರೆ ಅಂತ ಹೇಳಿದ್ರಿ. ಬೇಡ ಬಿಡಿ, ನಾನೇ ಹೋಗ್ತೀನಿ. ಪರವಾಗಿಲ್ಲ, ಓನರ್ ನಾನು ಹೇಳ್ಕೊತೀನಿ, ಏನೋ ಮ್ಯಾನೇಜ್ ಮಾಡ್ತೀನಿ. ಬನ್ನಿ, ಡ್ರಾಪ್ ಮಾಡ್ತೀವಿ. ಏನು ತೊಂದ್ರೆ ಇಲ್ಲ ಅಲ್ವಾ? ಏನಿಲ್ಲ ಮೇಡಮ್, ನಿಮ್ಮನ್ನ ಡ್ರಾಪ್ ಮಾಡೋಕ್ಕಿಂತ ಬೇರೆ ಕೆಲಸ ಇನ್ಯಾವುದಿದೆ ಹೇಳಿ. ನೀವು ಬನ್ನಿ. ಸರಿ.
ಅಮ್ಮ ಹೋಗ್ಬರ್ತೀವಿ. ಸರಿಮಾ ಹೋಗ್ಬಿಟ್ ಬಾ. ಅದೇ ನೋಡಿ ಅಂಕಲ್, ಈಗ ಮೈ ತುಂಬಾ ಖುಷಿಯಾಗಿದ್ದಾನೆ. ದಯವಿಟ್ಟು ನೀವ್ ಅವ್ರ ಅಮ್ಮನ ಜೊತೆ ಜಗಳ ಆಡ್ಬೇಡಿ. ಅವ್ನ್ ಮನ್ಸಿಗೆ ನೋವಾಗತ್ತೆ. ಏನ್ ಭಯ್ಯ ಕಾಲ್ ಪೂರ್ತಿ ವಾಸಿ ಆಯ್ತಾ? ಕಾಲು ಅವತ್ತೇ ವಾಸಿ ಆಯ್ತು ಭಯ್ಯ. ನಿಮ್ಗೆ ಗೊತ್ತಾ, ಈಗ ನನ್ನ ದೇಹದಲ್ಲೂ ನೋವಿಲ್ಲ, ನಮ್ಮ ಮನೇಲೂ ನೋವಿಲ್ಲ, ನಮ್ಮ ಬದುಕಲು ನೋವು ಅನ್ನೋದೇ ಇಲ್ಲ. ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ ಭಯ್ಯ. ನೀವು ಖುಷಿಯಾಗಿದ್ದೀರಾ ಅಂತ ಕೇಳಕ್ಕೆ ಖುಷಿ ಆಗುತ್ತೆ ಭಯ್ಯ. ಚಂದನ ನಮ್ಮ ಮನೆ ಕಾಲಿಟ್ಟಾಗಿಂದ ಎಲ್ಲ ಒಳ್ಳೇದಾಗ್ತದೆ ಭಯ್ಯ. ಆ ದೇವರು ನಮ್ಮಂತ ಅನಾಥರಿಗಂತಾನೆ ತಾಯಿ ಹೃದಯ ಕೊಟ್ಟು ಇಂಥ ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ತಾನೆ ಅನ್ಸುತ್ತೆ. ನಿಜ ಭಯ್ಯ, ಪ್ರೀತಿ ಅಂದ್ರೇನೆ ಹೆಣ್ಣು ಭಯ್ಯ. ಆ ಭಗವಂತ ಪ್ರೀತಿನ ಹೆಣ್ಣಿನ ರೂಪದಲ್ಲಿ ಭೂಮಿ ಮೇಲೆ ಬಿಡ್ತಾನೆ. ಭಯ್ಯ, ನಾನು ಸಿಮೆಂಟ್ ಮೂಟೆನ ಲೆಕ್ಕ ಹಾಕ್ಬಿಟ್ಟು ಹಂಗೆ ಅನ್ಲೋಡ್ ಮಾಡ್ಬಿಟ್ಟು ಬರ್ತೀನಿ. ಸರಿ ಭಯ್ಯ. ಇವ್ರು ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಮುನ್ಸ್ಕೊಂಡಿದ್ದಾರೆ ಅಂತ ಅರ್ಥ. ಆದ್ರೆ ಮುನ್ಸ್ಕೊಡು ಅಂತ ನಾನೇನ್ ಮಾಡಿದೆ? ಓ, ಅವ್ರು ಫೋನ್ ಮಾಡಿದಾಗ ಎತ್ಲಿಲ್ಲ ಅಂತಿರ್ಬೇಕು. ಮೈಮವ್ರೆ ಕ್ಷಮಿಸಿ, ಅದು ನೀವು ಫೋನ್ ಮಾಡಿದಾಗ ಎತ್ತಕ್ಕಾಗ್ಲಿಲ್ಲ. ಮೈಮೋಡ ನನ್ ಮಾತ್ ಕೇಳಿ. ಆಂಗಲ್ಸ್ ಅವತ್ತಷ್ಟು ಪ್ರೀತಿಯಿಂದ ನೀವು ಕೇಳಿದ್ರಲ್ಲ, ಅದಕ್ಕೆ ತಗೊಂಬಂದೆ. ಇಷ್ಟ ಆಯ್ತಾ? ಗೊತ್ತು ಭಯ್ಯ, ಇಂಜಿನಿಯರ್ ಬಂದಿದ್ದಾರೆ. ನೀವು ಹೋಗಿರಿ ಅಮಿತ್ ನಾನ್ ಬರ್ತೀನಿ. ಆ ಭಯ್ಯ. ಎಲ್ಲಾರಾಗಿಯ ಯಾಕೆ ಹಿಂಗ್ ಕೂಗಾಡ್ತಿದ್ದೀರಾ? ಏನಾಯ್ತು? ಇಷ್ಟು ವರ್ಷ ಎಲ್ಲೋ ಆಡ ಹೋಗಿದ್ಯಲ್ಲ, ಈಗ ಯಾಕೋದೆ? ಯಾವ ಉದ್ದೇಶ ಇಟ್ಕೊಂಡ್ಬಂದಿ ಇಲ್ಲಿಗೆ? ನಾನು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನೀನ್ ಯಾಕೆ ಯಾವಾಗ್ಲೂ ಇದಾಗ್ತೀಯಾ? ನಾನು ಸರಿಯಾಗಿ ಆಡ್ತಾ ಇದ್ದೀನಿ. ಒಂದು ಪಕ್ಷ ಆವಿನ ಊಟದಲ್ಲಿ ಕೈ ಇಟ್ಟು ಬರವಾಗಿಲ್ಲ, ಆದ್ರೆ ನಿನ್ನಂತ ಹೆಂಗ್ಸ್ನ ಹತ್ರ ಸೇರಿಸ್ಬಾರ್ದು. ಹಾಗೆ ಬರೀ ನಾಲ್ಗೆನಲ್ಲಿ ಮಾತ್ರ ವಿಷಯ ಇರುತ್ತೆ ಕಡೆ, ನಿಮಗೆ ಇಡೀ ಮೈ ತುಂಬಾ ವಿಷಯ ತುಂಬಿದೆ ಇದೆ. ಒಟ್ಲೋದೇನಿಲ್ಲಿ ಪರವಾಗಿತ್ತು ಹೊಂದಿತ್ತು ಅಲ್ದೆ ನನ್ನ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇರೋತನ ನಾಶ ಬೇರೆ ಮಾಡ್ತಿದ್ಯಾ. ಇದನ್ನೆಲ್ಲ ಅವ್ರು ನಂಬೋದು, ಆದ್ರೆ ನಾನ್ ನಂಬಲ್ಲ. ನಾನು ಖಂಡಿತ ನಂಬಲ್ಲ ಕಡೆ. ಕಾಗೆಗೆ ಪುಕ್ಕ ಕಟ್ಟಿನ ಮಾತ್ರಕ್ಕೆ ಅದು ಹೋಗಿವೆ ಆಗಲ್ಲ. ಅದ್ ಯಾವತ್ತಿತ್ತು ಕಾಗೇನೆ ಕಡೆ. ನೋಡಯ್ಯ, ನಾನು ಇಷ್ಟು ವರ್ಷ ನನ್ನ ಮಗನಿಂದ ದೂರ ಇದೆ. ಈಗ ನನ್ನ ಮಗನ ಜೊತೆ ಇರ್ಬೇಕು ಅಂತ ಬಂದಿದ್ದೀನಿ. ನನ್ಗೂ ವಯಸ್ಸಾಗ್ತಾ ಇದೆ. ನನ್ ಪಾದ ನಾನು ಇರಕ್ ಬಿಟ್ಬಿಡಯ್ಯ. ಬಿಡೋದ ನಿನ್ನ? ನೀನ್ ಈ ಮನೆ ಬಿಟ್ಟು ತೊಲಗೋತದ್ಗ ನಾನ್ ನಿನ್ನ ಬಿಡಲ್ಲ ಕಡೆ. ನನ್ನ ಮಕ್ಕಳಿಗೆ ನಿನ್ನ ಮುಖವಾಡದ ಬಗ್ಗೆ ಗೊತ್ತಿಲ್ಲ. ಅವರೆಲ್ಲೂ ನಿಮ್ಮನ್ನ ತುಂಬಾ ಮುಕ್ತಿಯಿಂದ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಂತ ಮನೆ ಆಯ್ರಿ ಅಂತ ನನಗ್ ಗೊತ್ತು ಕಡೆ. ನೀನು 1000 ಮಾತಾಡ್ಬೋದು, ಆದ್ರೆ ಮೈ ನನ್ ಮಗ ಅನ್ನೋದು ಸುಳ್ಳಲ್ಲ ತಾನೆ? ಅವನು ನಿನ್ನ ಮಗ ಅಲ್ಲ ಅಂತ ನಾನು ಹೇಳದ್ನ, ಆದ್ರೆ ಎಲ್ಲ ಮುಗ್ದೋಗಿರೋ ಕತೆ ಮತ್ತೆ ಅದೇ ಆ ಕೆದಿಗೆ ತೆಗಿಬೇಡ. ಸುಮ್ನೆ ನಮ್ಮ ಮನೆ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು. ಹೋಗ್ತಾ ಇರೋ. ನೋಡಯ್ಯ, ನೀನ್ ಹೇಳಿದೆ ಅಂತ ನಾನು ಎಲ್ಗೂ ಹೋಗಲ್ಲ. ನಾನು ನನ್ನ ಮಗನ ಜೊತೆ ಇಲ್ಲೇ ಇರ್ತೀನಿ. ಓಹೋ, ಇಡೀ ಮನೆ ನಿನ್ನ ಮಾತನ್ನ ನಂಬ್ತಾರೆ ಅನ್ನೋ ಒಂದು ಧೈರ್ಯ ಅಲ್ವಾ ನಿನ್ಗೆ? ಒಂದು ವಿಷಯ ತಿಳ್ಕೊ, ಆದಷ್ಟು ಬೇಗನೆ ನಿನ್ನ ಬಣ್ಣ ಪೈರಾಗಿ ಅವ್ರಿಗೆ ನಿನ್ನ ಕತ್ತಿರ್ಲು ಆಚೆ ತಳ್ಳೋ ಟೈಮ್ ಬರುತ್ತೆ. ಅದು ತಿಳ್ಕೊ. ಯಾಕೆ ಯಾವಾಗಲೂ ಫೋನ್ ಮಾಡ್ತೀಯಾ? ಯಾರಾದ್ರೂ ನೋಡಿದ್ರೆ ಏನ್ ಗಸಿ? ನೀನ್ ಅದೆಲ್ಲ ನಿಭಾಯಿಸ್ತಿ ಅಂತ ನನಗೆ ಗೊತ್ತು, ಅದಕ್ಕೆ ಮಾಡಿದೆ. ನೀನಾಗ ನೀನು ಫೋನ್ ಮಾಡಕ್ ಹೋಗ್ಬೇಡ. ಮನೇಲಿ ಯಾರಾದ್ರೂ ಇದ್ದಾರೋ ಇಲ್ವೋ ನೋಡ್ಕೊಂಡು ನಾನೇ ನಿನಗೆ ಫೋನ್ ಮಾಡ್ತೀನಿ. ಸರಿ ಆಯ್ತು ಬಿಡು. ಎಲ್ಲ ಹೇಗಿದೆ? ಎಲ್ಲ ಸರಿಯಾಗಿದೆಯಾ? ನೀನ್ ಯಾವ ಸೀಮೆ ಗಂಡನಯ್ಯ? ಕಟ್ಕೊಂಡಿರೋ ಹೆಂಡತಿನ ಸರಿಯಾಗಿ ನೋಡ್ಕೊಳಕ್ ಆಗದೆ ಏನಾದ್ರು ಮಾಡ್ಕೊಂಡು ಹೋಗು ಅಂತ ಹೇಳ್ದವನು ಈಗ ಮನೆ ಹೇಗಿದೆ ಅಂತ ಕೇಳ್ತಿದ್ಯಾ? ಕೋಮಲ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ವಿಷಯಕ್ಕೆ ಬರ್ತೀನಿ. ತುಟ್ ಅಡ್ಜಸ್ಟ್ ಆಯ್ತಾ? ಹೇಗೂ ಇರೋಕೊಂದ್ ಜಾಗ ಸಿಕ್ಕಿದೆ. ನನ್ನನ್ನ ನೆಮ್ಮದಿಯಾಗಿ ಇರಕ್ ಬಿಟ್ಬಿಡಯ್ಯ. ನಾನೇನೋ ಬಿಡ್ತೀನಿ ಕೋಮಲ, ಆದ್ರೆ ನಾನು ಸಾಲ ಕೊಟ್ಟರು ನಾನು ಮುಡ್ಬೇಕಲ್ಲ. ಮನೆ ತುಂಬಾ ಜನ ಇದಾರೆ, ಸ್ವಲ್ಪ ಕಷ್ಟನೇ. ಆದ್ರೆ ನಾನೇ ನೋಡ್ಕೊಂಡು ಏನೋ ಒಂದ್ ಮಾಡ್ತೀನಿ. ನೀನ್ ಸ್ವಲ್ಪ ಸುಮ್ನೆ ಬಿಡು ಸಾಕು. ಆ ಮನೇಲಿ ಊರೊತ್ತು ಊಟ ಸಿಗುತ್ತೆ ಅಂತ ಸುಮ್ನಿದ್ ಬಿಡ್ಬೇಡ. ಉಪ್ಪನ್ಸಕ್ಕೆ ಏನ್ ಮಾಡ್ಬೇಕು ಅದ್ ಮಾಡು. ಅಲ್ಲ, ಏನ್ ಅನ್ಕೊಂಡಿದ್ದೀನಿ ನೀನು? ಎಲ್ಲ ನೀನ್ ಹೇಳ್ದಷ್ಟು ಸುಲಭನಾ? ಸುಲಭ ಅಲ್ದೇ ಇರ್ಬೋದು, ಆದ್ರೆ ನೀನ್ ದುಡ್ಡು ಬಂದಿಸ್ತೀಯ ಅಂತ ನಂಬಿಕೆ ನನಗಿದೆ. ಸರಿ, ಇದಕ್ಕೆ ಏನು ಕಮ್ಮಿ ಇಲ್ಲ. ನೀನು ಯಾವಾಗ ನಂಗೆ ಫೋನ್ ಮಾಡ್ಬೇಡ. ಸಮಯ ನೋಡ್ಕೊಂಡು ನಾನೇ ನಿನ್ ಫೋನ್ ಮಾಡ್ತೀನಿ, ಸರಿನಾ? ಈ ಮುತ್ತು ಎಲ್ಲಂದ್ರಲ್ಲಿ ದುಡ್ಡಿಟ್ಟಿರ್ತಾನೆ. ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಇಲ್ಲೇ ಇಟ್ಟಿರ್ಬೇಕು. ಅವ್ನು ಬಂದ್ ಕೂಡ್ಲೆ ಇಲ್ಲಿ ಇಟ್ಟಿದೀವಿ ಅಂತ ಅವ್ನಿಗೆ ಹೇಳ್ಬೇಕು. ಅವಪ್ಪ, ಇವಾಗ ಜ್ಯೂಸ್ ತಗೊಂಬಿಟ್ಟೆ, ನಾನು ಮಾತಾಡ್ಸ್ತಾರೆ. ಸರಿ ಭಯ್ಯ. ನಮಸ್ಕಾರ ಸರ್. ನಮಸ್ಕಾರ ಮುತ್ತು. ಕೆಲಸ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಸರ್. ಹೌದು, ಹೇಳಿರೋ ಟೈಮಿಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ತಾನೆ? ಖಂಡಿತ ಮುಗಿಸ್ಕೊಡ್ತೀನಿ ಸರ್. ನನ್ಗೆ ಗೊತ್ತು ಬಿಡಪ್ಪ, ನಿನ್ ಕೆಲಸ ವಹಿಸ್ಕೊಟ್ಟ ಮೇಲೆ ನಾನು ಈ ಕಡೆ ಬರದೇ ಹೋದ್ರು ಸರಿಯಾದ ಟೈಮಿಗೆ ಕೆಲಸ ಆಗೇ ಆಗುತ್ತೆ. ಅಷ್ಟು ಜವಾಬ್ದಾರಿಯಿಂದ ನೀನ್ ಕೆಲಸ ಮಾಡ್ತೀಯ. ಯಾವ ದಿನ ಕೆಲಸ ಮುಗಿತೆ ಅಂತ ಕಸ್ಟಮರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು. ಇದ್ರಲ್ಲಿ ನಂದೇನಿದೆ ಸರ್, ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಇಲ್ಲಿರೋ ಯಾರು ಇದಕ್ಕಿದ್ದಾಗ ರಜಾ ಹಾಕಲ್ಲ. ಹೇಳಿದ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕೆ ಹೇಳಿ ಟೈಮ್ಗೆ ಕೆಲಸ ಮುಗಿಯುತ್ತೆ. ಇದ್ರಲ್ಲಿ ನಂದೊಬ್ಬಂದೇನೂ ಇಲ್ಲ ಸರ್. ಅದು ನಿಜನೇ, ಆದ್ರೆ ನಿನ್ ಜೊತೆ ಕೆಲಸ ಮಾಡೋ ಶ್ರಮನ ಗೌರವಿಸೋ ವ್ಯಕ್ತಿ ನೀನು. ಅದಕ್ಕೆ ನಿನ್ ಮೇಲೆ ಏನೋ ಒಂಥರ ನಂಬಿಕೆ. ಅವನ್ನ ತಿನ್ನೋ ಕೆಲಸ ಸರ್. ಜೊತೆಲಿ ದುಡಿಯೋರಿಗೆ ಗೌರವ ಕೊಡ್ಲೇಬೇಕಲ್ವ ಸರ್? ಅವರು ನಮ್ಮ ಹಾಗೆ ಅಲ್ವಾ? ಅದು ಸರಿ, ಏನೋ ಮಾತಾಡ್ಬೇಕು ಅಂತ ಹೇಳಿದೆಲ್ಲ, ಏನದು?
ಏನಿಲ್ಲ ಸರ್, ಅದು ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಫೋನಲ್ಲೇ ಹೇಳೋಣ ಅನ್ಕೊಂಡೆ. ಹೇಗಿದ್ರು ನೀವು ಸೈಟಿಗೆ ಬರ್ತೀರಲ್ಲ, ನೇರವಾಗಿ ಭೇಟಿ ಮಾಡಿ ಮಾತಾಡೋಣ ಅಂತ. ಏನ್ ಹೇಳು ಮುತ್ತು? ಅದು ನಂಗೊಂದು ಸ್ವಲ್ಪ ಹಣ ಬೇಕಿತ್ತು ಸರ್. ಅದೇ ನನ್ನ ತಮ್ಮ ಕಂಟಿ ಇದ್ದಾನಲ್ಲ ಸರ್, ಮೂರನೇ ಅವನು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾನೆ. ಆ ಗ್ಯಾರೇಜ್ನ ಅವನೇ ಲೀಸಿಗೆ ಹಾಕೋಬೇಕು ಅಂತ ಇದ್ದಾನೆ ಸರ್. ಅದಕ್ಕೆ 3 ಲಕ್ಷ ಹೇಳ್ತಾ ಇದ್ದಾರೆ. 3 ಲಕ್ಷ ಎಲ್ಲ ಆಗಲ್ವಲ್ಲ ಮುತ್ತು? ಅಯ್ಯೋ ಸರ್, ಅಷ್ಟು ಕೊಡಿ ಅಂತ ನಾನು ಕೇಳ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್. ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ. ನಾನು ಇದುವರೆಗೂ ಒಂದ್ಸಲಿನೂ ಈ ಥರ ದುಡ್ಡು ಕೇಳಿಲ್ಲ ಸರ್. ನನ್ನ ತಮ್ಮನಿಗೇನೋ ಒಳ್ಳೇದಾಗ್ತಿದೆ ಅಂದಾಗ ನಾನೇನು ಮಾಡದೇ ಇರೋಕ್ಕಾಗಲ್ಲ ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ, ಏನಾದರೂ ಮಾಡಿ ಸರ್. ಸರಿ ಮುತ್ತು, ನನ್ನ ಕೈಯಲ್ಲಿ ಏನು ವ್ಯವಸ್ಥೆ ಆಗುತ್ತೋ ಅದು ನಾನು ಮಾಡೇ ಮಾಡ್ತೇನೆ. ಸ್ವಲ್ಪ ಉಪಕಾರ ಆಯ್ತು ಸರ್. ಭಯ್ಯ ತೊಳಿ ಸರ್. ಥ್ಯಾಂಕ್ಸ್ ಮುತ್ತು, ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡಪ್ಪ. ಸರಿ ಸರ್, ನಾನು ಮಾಡ್ಕೊಡ್ತೇನೆ.